ಈ ಚಾಂದ್ರಮಾನ ರೀತಿಯ ಮಾರ್ಚ್ 19ರ ನಂತರದಲ್ಲಿ ಗುರು ರಾಜ ಆ ವರ್ಷಕ್ಕೆ, ಕುಜ ಮಂತ್ರಿಯಾಗಿರ್ತಕ್ಕಂಥವನು, ಮಂಗಳ ಗ್ರಹ ಅಂಗಾರಕ ಗ್ರಹ ಅಂತ ನಾವು ಏನು ಹೇಳ್ತೀವಿ, ಅವನು ಮಂತ್ರಿಯಾಗಿರತಕ್ಕಂಥ ಸೌರಮಾನ ರೀತಿಯಾಗಿ ತೆಗೆದುಕೊಂಡೇ ಇದಕ್ಕೆ ವಿರುದ್ಧವಾಗಿ ಕುಜ ರಾಜನಾಗಿರ್ತಾನೆ, ಗುರು ಮಂತ್ರಿ. ಜೊತೆಯಲ್ಲಿ ತುಂಬ ಶುಭಗ್ರಹಗಳು ಏನಿದೆ ಅದೆಲ್ಲ ಮಾರ್ಚ್ 19ರ ನಂತರದಲ್ಲಿ ತನ್ನ ಆಧಿಪತ್ಯವನ್ನು ಆ ಸಂವತ್ಸರದ ಮೇಲೆ ಸ್ಥಾಪಿಸುವುದರಿಂದ ಆ ವರ್ಷ ಏನಿದೆ ನಾವು ರಾಜಕೀಯವಾಗಿ ತೆಗೆದುಕೊಂಡರೆ ಕೆಲವೊಂದು ಸ್ಥಿತ್ಯಂತರಗಳಿಗೆ ಕಾರಣ ಆಗಿಬಿಡುತ್ತೆ. ಪದೇ ಪದೇ ಯುದ್ಧವನ್ನು ಮಾಡಬೇಕು ಅನ್ನತಕ್ಕಂಥದ್ದು ದೇಶಗಳಿಗೆ ಪರಸ್ಪರ ಉಂಟಾಗತಕ್ಕಂತಹ ಒಂದು ಆ ಉದ್ರೇಕ ಅಥವಾ ಒಂದು ಆವೇಶ ಅನ್ನತಕ್ಕಂಥದ್ದು, ಯುದ್ಧ ಭೀತಿ ಅನ್ನತಕ್ಕಂಥದ್ದು ಆವರಿಸಬಹುದು. ಕೆಲವೊಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಕೆಲವೊಂದು ಗ್ರಹಗತಿಗಳ ಪ್ರಭಾವದಿಂದ ಸಾಂಕ್ರಾಮಿಕ ರೋಗಗಳು ಕಾಡತಕ್ಕಂಥದ್ದು, ಪ್ರಾಕೃತಿಕವಾದಂತಹ ವೈಪರೀತ್ಯಗಳು, ಈ ಸುನಾಮಿ ಇರಬಹುದು ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಅನ್ನತಕ್ಕಂಥದ್ದು, ಭೂಕಂಪ ಉಂಟಾಗತಕ್ಕಂಥದ್ದು, ಉಲ್ಕಾಪಾತಗಳು ಉಂಟಾಗತಕ್ಕಂಥದ್ದು, ಜ್ವಾಲಾಮುಖಿ, ಇಂತಹದ್ದೆಲ್ಲ ಕಾರಣ ಆಗಿಬಿಡುತ್ತೆ ಕುಜ ರಾಜನಾಗಿದ್ದಾಗ. ಯಾಕೆಂದರೆ ಅವನು ಅಗ್ನಿತತ್ವವನ್ನು ಹೊಂದಿರತಕ್ಕಂಥವನು ಕುಜ. ಅದನ್ನು ಅವನೇ ಆ ವರ್ಷಕ್ಕೆ ಸೌರಮಾನ ರೀತಿಯ ರಾಜನಾಗುವುದರಿಂದ ಹಲವು ರೀತಿಯಾದಂತಹ ಬೆಂಕಿ ಆಕಸ್ಮಿಕಗಳು, ಅಗ್ನಿ ಆಕಸ್ಮಿಕಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಓವರಾಲ್ ಹೇಳಬೇಕು ಅಂದರೆ ಶುಭಗ್ರಹಗಳ ಆಧಿಪತ್ಯವೇ ಈ ವರ್ಷ ಇರುವುದರಿಂದ ಹೆಚ್ಚು ನಾವೊಂದು ಆ ಪರ್ಸೆಂಟೇಜನ್ನು ತೆಗೆದುಕೊಂಡ್ರೆ ಒಳ್ಳೆಯದೇ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಹೇಳಬಹುದು. ಅದರಲ್ಲೂ ಪ್ರಮುಖವಾಗಿ ಇವೆಲ್ಲ ಒಂದು ವರ್ಷದಲ್ಲಿ ನಾವು ನೋಡಬೇಕು ಅಂದರೆ ಕಾಲಪುರುಷನ ನಡೆ ಯಾವ ರೀತಿಯಾಗಿದೆ, ಕಾಲಪುರುಷನ ಹೆಸರು ಏನಿದೆ, ಅವನು ಏನನ್ನು ಉಪಯೋಗಿಸ್ತಾನೆ ಅನ್ನತಕ್ಕಂಥದ್ದು ಸಂಕ್ರಾಂತಿ ಫಲ ಅಂತೇಳಿ ಹೇಳ್ತಾರೆ. ಅವನು ಏನನ್ನು ಉಪಯೋಗಿಸ್ತಾನೆ, ಅವನು ಯಾವ ದಿಕ್ಕಿಗೆ ಹೋಗ್ತಾನೆ, ಅದಕ್ಕೆಲ್ಲದಕ್ಕೂ ಬೆಲೆ ಜಾಸ್ತಿ ಆಗುತ್ತೆ ಅಥವಾ ಆ ದಿಕ್ಕಿಗೆ ಅನಿಷ್ಟಗಳು ಕಾಡುತ್ತೆ ಅಂತ ಹೇಳ್ತಾರೆ. ಈ ವರ್ಷ ಒಂದು 2026 ಯುಗಾದಿನ ಪರಾಭವ ಸಂವತ್ಸರದ ಕಾಲಪುರುಷನನ್ನು ನಾವು ಗಣನೆಗೆ ತೆಗೆದುಕೊಂಡರೆ ಮಹೋದರಿ ಅನ್ನತಕ್ಕಂತಹದ್ದು ಅವನ ಹೆಸರು. ಜೊತೆಯಲ್ಲಿ ಉತ್ತರ ಪ್ರದೇಶ ಅಂದರೆ ಉತ್ತರ ದೇಶದವರಿಗೆ ಕೆಲವೊಂದು ಅನಿಷ್ಟಗಳು ಕಾಡತಕ್ಕಂತಹ ಸಾಧ್ಯತೆಗಳು ಇದೆ ಅಂಥೇಳಿ ಅರ್ಥ. ನಮ್ಮ ಭಾರತ ದೇಶವನ್ನೇ ತೆಗೆದುಕೊಡ್ಬೋದು, ಪ್ರಪಂಚವನ್ನೇ ನಾವು ತೆಗೆದುಕೊಂಡರೂ ಕೂಡ ಉತ್ತರದಲ್ಲಿರ್ತಕ್ಕಂತಹ ದೇಶಗಳಿಗೆ ಕೆಲವೊಂದು ಪ್ರಾಕೃತಿಕವಾದಂತಹ ಅನಾಹುತಗಳು, ಆಪತ್ತುಗಳು, ವಿಪತ್ತುಗಳು ಬರ್ತಕ್ಕಂತಹ ಸಾಧ್ಯತೆಗಳನ್ನು 2026ರ ಗ್ರಹಗತಿಗಳು ಸೂಚಿಸ್ತಾ ಇದೆ. ಜೊತೆಯಲ್ಲಿ ಅವನು ಕಬ್ಬಿಣದ ಒಂದು ರಥದಲ್ಲಿ ಹೋಗ್ತಾ ಇರೋದ್ರಿಂದ ಈ ಮನೆಯನ್ನು ಕಟ್ಟತಕ್ಕಂತಹ ಗೃಹೋಪಯೋಗಿ ಸಲಕರಣೆಗಳು ಏನಿದೆ, ಕಟ್ಟಡ ಕಟ್ಟತಕ್ಕಂತಹ ಸಾಮಗ್ರಿಗಳಿಗೆ ಬೆಲೆ ಜಾಸ್ತಿ ಆಗತಕ್ಕಂಥದ್ದು, ಮನೆ ಕಟ್ಟತಕ್ಕಂಥದ್ದೇ ಕಷ್ಟ ಸಾಧ್ಯ ಆಗಿಬಿಡುತ್ತೆ, ದುಬಾರಿ ಆಗಿಬಿಡುತ್ತೆ. ಅಂತಹ ಕಾಲವು ಕೂಡ ಮುಂದೆ ಬರಲಿದೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಮಾಣಿಕ್ಯ, ಮುತ್ತು, ಹವಳ ಇಂತಹದ್ದಕ್ಕೆಲ್ಲ ಬೆಲೆ ಜಾಸ್ತಿ ಆಗುತ್ತೆ. ಈಗಾಗಲೇ ಚಿನ್ನಕ್ಕೆ, ಬೆಳ್ಳಿಗೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಇನ್ನೂ ಉತ್ತುಂಗಕ್ಕೆ ಏರತಕ್ಕಂತಹದ್ದು 2026ರಲ್ಲಿ ನಾವು ನೋಡಬಹುದು. ಜೊತೆಯಲ್ಲಿ ಹಳದಿ ವಸ್ತ್ರವನ್ನು ಕಾಲಪುರುಷ ಧಾರಣೆಯನ್ನು ಮಾಡಿರುವುದರಿಂದ ಹಳದಿ ವಸ್ತು ಅಂದರೆ ಅದರಲ್ಲಿ ಚಿನ್ನನೂ ಕೂಡ ಬಂತು. ಹಳದಿ ವಸ್ತುಗಳು, ಹಳದಿ ಹರಿದ್ರ ಅಂದರೆ ಅರಿಶಿನ ಇರ್ಬೋದು, ಚಿನ್ನ ಇರ್ಬೋದು, ಇಂತಹದ್ದಕ್ಕೆಲ್ಲ ಹಳದಿ ವರ್ಣಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಜೊತೆಯಲ್ಲಿ ಪರಸ್ಪರ ದೇಶಗಳು ಯುದ್ಧಾಸಕ್ತರು, ಯಾವಾಗ ಯುದ್ಧ ಮಾಡೋಣ, ಯಾವ ದೇಶದ ಮೇಲೆ ಯಾರು ದಾಳಿ ಮಾಡಬೇಕು ಅನ್ನತಕ್ಕಂಥದ್ದು ಇರ್ಬೋದು ಉದ್ದೇಶಪೂರ್ವಕವಾಗಿ, ಅಥವಾ ಯುದ್ಧ ಮಾಡತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗತಕ್ಕಂತಿರಬಹುದು. ಇಂತಹದ್ದೆಲ್ಲ ಈ ವರ್ಷದಲ್ಲಿ ಆಗತಕ್ಕಂತಹ ಸಾಧ್ಯತೆಗಳು ತುಂಬ ಇದೆ. ಕಳ್ಳಕಾಕರ ಭಯ, ದರೋಡೆ ಆಗತಕ್ಕಂಥದ್ದು, ಇಂತಹದ್ದಕ್ಕೆಲ್ಲ ಬುದ್ಧಿ ಪ್ರೇರಣೆ ಆಗತಕ್ಕಂತಹ ರೀತಿಯಲ್ಲಿ 2026ರಲ್ಲಿ ಗ್ರಹಗತಿಗಳು ಇರುವುದರಿಂದ ಈ ವಿಷಯದನ್ನು ನಾವು ತಿಳಿದುಕೊಂಡು ಜಾಗರೂಕತೆಯಿಂದ ಇರಬೇಕಾಗುತ್ತೆ. ವೃಷ್ಟಿ ವಿಚಾರ, ಅತಿವೃಷ್ಟಿ ಅನಾವೃಷ್ಟಿ, ಮಳೆ ಎಷ್ಟಾಗುತ್ತೆ, ಮಳೆ ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಾಗುತ್ತೆ. ಅದರಿಂದ ಈ ವರ್ಷದಲ್ಲಿ ಸುವೃಷ್ಟಿ ಅಂತೇಳಿ ಹೇಳಿದ್ದಾರೆ. ಒಳ್ಳೆಯ ಮಳೆ ಆಗುತ್ತೆ. ಮಳೆ ಆಗುವ ಸಕಾಲದಲ್ಲಿ ಸುವೃಷ್ಟಿ ಆಗುವುದರಿಂದ ಆ ಖಂಡವೃಷ್ಟಿ ಅನ್ನತಕ್ಕಂಥದ್ದು ಇರುತ್ತೆ. ಖಂಡವೃಷ್ಟಿ ಅಂದರೆ ಸಮುದ್ರದಲ್ಲಿ ಸಮುದ್ರದ ಮೇಲೆ ಮಳೆ ಬಿದ್ದರೆ ಏನೂ ಪ್ರಯೋಜನ ಇರುವುದಿಲ್ಲ. ಆದರೆ ಭೂಮಿಯಲ್ಲಿ ಮಳೆ ಯಾವ ಸಮಯದಲ್ಲಿ ಎಲ್ಲಿ ಆಗಬೇಕು ಅಲ್ಲಿ ಸಕಾಲದಲ್ಲಿ ಸುವೃಷ್ಟಿ ಉಂಟಾದರೆ ಅದರಲ್ಲಿ ವಿಶೇಷವಾದಂತಹ ಬೆಳೆ ಎಲ್ಲ ಇರುತ್ತೆ, ದೇಶವು ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಈ ವರ್ಷದಲ್ಲಿ ನಾವು ಆ ವಿಷಯವನ್ನು ನಾವು ತೆಗೆದುಕೊಂಡರೆ ಕೃಷಿಕರು ಹೆಚ್ಚು ಅದೃಷ್ಟವಂತರು ಅಂಥೇಳಿ ಹೇಳಬೇಕಾಗುತ್ತೆ. ಅಂದರೆ ಸಕಾಲದಲ್ಲಿ ಸುವೃಷ್ಟಿ ಉಂಟಾಗುತ್ತೆ, ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಳೆ ಬರತಕ್ಕಂತಹ ಸಾಧ್ಯತೆಗಳು 80% ಇದೆ. ಆದ್ದರಿಂದ ಕೃಷಿಕರು ಇದರಲ್ಲಿ ಒಂದು ತೃಪ್ತಿ ಪಡಬಹುದು. ಯಾಕೆಂದರೆ ಗುರು ರಾಜನಾಗಿರುವುದರಿಂದ ರಸಾಧಿಪತಿ, ಅರ್ಘ್ಯಾಧಿಪತಿ, ಪರ್ಜನ್ಯಾಧಿಪತಿ ಎಲ್ಲ ಬರುತ್ತೆ. ಅಂತಹದ್ದೆಲ್ಲ ಶುಭಗ್ರಹಗಳೇ ಆಗಿರುವುದರಿಂದ ಈ ವರ್ಷದಲ್ಲಿ ಸುವೃಷ್ಟಿ ಉಂಟಾಗುತ್ತೆ, ಸರಿಯಾದ ಸಮಯಕ್ಕೆ ಸರಿಯಾಗಿ ಮಳೆ ಬರುತ್ತೆ. ಇದರಿಂದ
ಸರಿಯಾದ ಬೆಳೆ ಬಿತ್ತುವುದರಿಂದ ಸರಿಯಾಗಿರತಕ್ಕಂತಹ ಫಸಲಿಂದ ರೈತರಿಗೆ ಉತ್ತಮವಾದಂತಹ ಬೆಲೆ, ಅದರಿಂದ ನಮಗೂ ಕೂಡ ಆಹಾರ ಧಾನ್ಯದ ಕೊರತೆ ಅನ್ನತಕ್ಕಂಥದ್ದು ಕಾಣುವುದಿಲ್ಲ ಈ ವರ್ಷದಲ್ಲಿ ಅಂತ ಹೇಳಿ ನಾವು ಹೇಳಬಹುದು. ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.